ಹೆಣ್ಮಕ್ಳು ಇತ್ತೀಚೆಗೆ ರೀಲ್ಸು, ಮೇಕಪ್, ಬ್ಯೂಟಿ ಪಾರ್ಲರು ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ. ಅದನ್ನ ಬಿಟ್ಟು ಮನೇಲಿರೋ ಇವ್ರುಗಳಿಗೆ ಅಡುಗೆ ಮಾಡಿ ಮನೇಲಿರೋರ ಆರೋಗ್ಯ, ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ. ಸೋಂಬೇರಿತನ ಮಾಡಬೇಡಿ. ಆದಷ್ಟು ಮನೇಲಿ ಗೃಹಿಣಿಯರು ಆದಷ್ಟನ್ನ ಅಡುಗೆ ಮಾಡಿ ಕೊಡಿ. ನಾವು ಕೂಡ ಹೊಸ ಹೊಸ ಯೂಟ್ಯೂಬ್ ನೋಡ್ಕೊಂಡೆ ಎಷ್ಟೊಂದು ಐಟಮ್ಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಯಾರು ವ್ಯಾಪಾರಸ್ಥರಿದ್ದಾರೆ ಅವರು ಕೂಡ ಸ್ವಚ್ಛತೆ ಕಾಪಾಡಬೇಕು. ವಿದ್ಯಾರ್ಥಿಗಳು ಕೂಡ ಅದನ್ನ ನೋಡಿ ತಿನ್ಬೇಕು. ಗ್ರಾಹಕರು ಕೂಡ ಅದಕ್ಕಿಂತ ಹೆಚ್ಚಾಗಿ ಮ್ಯಾಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾವೆಲ್ಲ ಬರೀ ತಿಳಿಸಾರು ಅನ್ನ ತಿನ್ಕೊಂಡು ಹಳ್ಳಿಯಿಂದ ರಾಶಿ ತಿನ್ಕೊಂಡು ಬಂದೆ ಇವತ್ತು ಈ ಶಕ್ತಿಶಾಲಿಯಾಗಿರೋದು. ಇದಂತೂ ನನ್ನ ಅನುಭವ ಕೂಡ. ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತಾ ಇದ್ದಿದ್ದ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ. ಅದರಲ್ಲೂ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಇತ್ತೀಚೆಗೆ ರೀಲ್ಸು, ಮೇಕಪ್, ಬ್ಯೂಟಿ ಪಾರ್ಲರು ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ. ಅದನ್ನ ಬಿಟ್ಟು ಮನೇಲಿರೋ ಇವ್ರುಗಳಿಗೆ ಒಂದು ಅಡುಗೆ ಮಾಡಿ ಮನೇಲಿರೋರ ಆರೋಗ್ಯ, ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ.